ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ನಾಗ್ಸ್ ಕನ್ನಡ ವ್ಲಾಗ್ಸ್. ಇವತ್ತು ನೀವು ನೋಡ್ತಾ ಇರೋದು ತಮ್ನೇಲಲ್ಲಿ ಆಪ್ರೇಷನ್ ಬೋಂಡಾ ಅಂತ ಹೇಳಿ ಹಾಕಿದ್ದೀನಿ. ನಿಮಗೂ ಕೂಡ ನೆನಪಿರುತ್ತೆ ಅಲ್ಲ, ನೀವು ಮನೇಲಿ ರೆಗ್ಯುಲರಾಗಿ ಮಾಡ್ತಿರ್ತೀರಿ. ಆದರೂ ಕೂಡ ಇದನ್ನು ನಾನು ಆಪ್ರೇಷನ್ ಬೋಂಡಾ ಅಂತಲೇ ಯಾಕೆ ಕರಿತಾ ಇದ್ದೀನಿ ಅಂದರೆ, ನನ್ನ ಕೆಲ ಫ್ರೆಂಡ್ಸ್ ಇದ್ದರು. ನಾವು ಗಾಂಧಿ ಬಜಾರಿಂದ ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದಾಗ ಫುಡ್ ಸ್ಟ್ರೀಟು ಆ ಕಡೆ ಹೋದಾಗ ಅಲ್ಲಿ ವಡೆ ಬೋಂಡ ತೊಗೋಬೇಕಾದಾಗ ಈ ರೀತಿ ಕ್ಯಾಪ್ಸಿಕಮಲ್ಲಿ ಕೂಡ ಅವರು ಒಂದು ಬೋಂಡ ಹಾಕ್ಕೊಡೋರು. ಅದನ್ನು ಕಟ್ ಮಾಡಿ ಅದಕ್ಕೆ ಈರುಳ್ಳಿ, ಖಾರ, ಕ್ಯಾರೆಟ್ ಎಲ್ಲ ಹಾಕಿ ಕೊಡೋರು. ಅದಕ್ಕೆ ಅವಳು ಅದನ್ನು ಆಪ್ರೇಷನ್ ಬೋಂಡಾ ಅಂತ ಕರೆಯೋಳು. ನಾವು ಕೂಡ ಅದೇ ಕರೆಕ್ಟೇನೋ ಅನ್ನೋ ಥರ ನಾವು ಆಪ್ರೇಷನ್ ಬೋಂಡಾ ಅಂತ ಹೇಳಲಿಕ್ಕೆ ಕರೀಲಿಕ್ಕೆ ಶುರು ಮಾಡಿಬಿಟ್ಟು. ಆ್ಯಕ್ಚುಲಾಗಿ ಇದು ಕ್ಯಾಪ್ಸಿಕಮ್ ಬೋಂಡ. ಸೊ ಮನೇಲೆಲ್ಲ ರೆಗ್ಯುಲರಾಗಿ ಮಾಡ್ತಿರ್ತೀರಿ. ನಾನು ಇಲ್ಲಿ ಒಂದೇ ಒಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಈ ಸೋಡಾ ಬದಲಾಗಿ ಇಂಗನ್ನ ಹಾಕಿ, ಅದು ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಇಂಗು. ನಾನು ಇಲ್ಲಿ ಕಡಲೆ ಹಿಟ್ಟು ಕಲಿಸ್ಕೋಬೇಕಾದಾಗಲೇ ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಇಂಗು ಇಷ್ಟೇ ಹಾಕಿ ತೀರಾ ತೆಳು ಮಾಡ್ಕೊಳ್ಳೋದೇ ಕಡಲೆ ಹಿಟ್ಟು ಕಲಸಿ ಅದಕ್ಕೆ ಕ್ಯಾಪ್ಸಿಕಮ್ನ ನೀಟಾಗಿ ಒರೆಸಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಮಧ್ಯದಲ್ಲಿ. ಅದನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ಈ ರೀತಿಯಾಗಿ ನಾನು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕಿ ಈ ರೀತಿಯಾಗಿ ಒಂದು ಗ್ರೀನ್ ಚಟ್ನಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ಕ್ಯಾರೆಟು, ಈರುಳ್ಳಿ ಮಾಡ್ಕೊಂಡಿರೋ ಅಂಥ ಒಂದು ಚಟ್ನಿ, ಗರಂ ಮಸಾಲ ಪುಡಿ ಇಷ್ಟು ಹಾಕಿ ಬಿಸಿ ಬಿಸಿಯಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ. ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.